ಈಗ ಸಿಂಪಲ್ ಆಗಿ ಮನೇಲಿ ಹೋಟೆಲ್ಗಿಂತ ಚೆನ್ನಾಗಿರೋಂತಹ ಇಡ್ಲಿಗೆ ಮಾಡೋ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಬೇಳೆನ ಬಳಸ್ತಾ ಇಲ್ಲ. ಬಟ್ ಈ ಥರ ಮಾಡಿ ನೋಡಿ ನೀವು ಇಡ್ಲಿಗೆ ಒಂದ್ಸಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇಷ್ಟೇ ಸಾಕು ನೀವು ಇಡ್ಲಿಗೆ ಮಾಡೋಂಥ ಸಾಂಬಾರು. ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಚಿಕ್ಕದು ಅದು, ಮತ್ತು ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 2 ಟೀ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅದೊಂದು 4 ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಮತ್ತು ಟೊಮೆಟೊ, ಇಲ್ಲಿ ಒಂದು 5 ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಕು ನೀವು ಇಡ್ಲಿಗೆ ಮಾಡೋಂಥ ಸಾಂಬಾರಿಗೆ ಹಾಕಬೇಕಾಗಿರೋ ಅಂಥದ್ದು. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊತೀನಿ ನಾನು, ಅಥವಾ ನೀವು ಹಾಗೆ ಬೇಕಾದರೂ ಬೇಯಿಸ್ಕೋಬೋದು. ಇವಾಗ ಕುಕ್ಕರ್ಗೆ ಹಾಕೋತೀನಿ ಟೊಮೆಟೊ, ಮತ್ತು ಇಲ್ಲಿ ಹಾಕಿರೋಂಥ ಪ್ರತಿಯೊಂದನ್ನು ನಾನಿವಾಗ ಒಟ್ಟಿಗೆ ಕುಕ್ಕರ್ಗೆ ಹಾಕೋತೀನಿ. ನೀವು ಇಲ್ಲಿ ಯಾವುದೇ ರೀತಿ ಬೇಳೆ ಏನೂ ಬೇಡ, ಇದಕ್ಕೆ ಇಷ್ಟೇ ಸಾಕು. ಇವಾಗ ಸ್ವಲ್ಪ ನೀರು ಹಾಕೋತೀನಿ. ಆಮೇಲೆ ನೀವು ಇದನ್ನ ರುಬ್ಕೊಂಡ್ಮೇಲೆ ನೀರನ್ನು ನಿಮ್ಗೆ ಎಷ್ಟು ಬೇಕು, ಸಾಂಬಾರು ಗಟ್ಟಿ ಬೇಕೋ ಅಥವಾ ತೆಳಿ ಇರಬೇಕೋ ಅದನ್ನು ಆಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಕೂಗಿಸ್ಕೊತೀನಿ ನೋಡಿ. ಈಗ ಈ ಥರ ಕುಕ್ಕರಲ್ಲಿ ನಾನು ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡ್ಬಿಡೋಣ. ಇದು ಸ್ವಲ್ಪ ತುಂಬ ನುಣ್ಣಗೆ ರುಬ್ಬಾರ್ದು, ತುಂಬ ದಪ್ಪಾಗೂ ರುಬ್ಬಬಾರ್ದು, ಒಂದು ಮೀಡಿಯಮ್ ಆಗಿ ರುಬ್ಕೋಬೇಕು. ಇದನ್ನು ಇವಾಗ ರುಬ್ಕೋತೀನಿ ನಾನು. ಇವಾಗ ನಾನು ರುಬ್ಕೊಂಡಿರೋದಾಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ಸಾಸಿವೆ, ನಾನಿಲ್ಲಿ ಈರುಳ್ಳಿ ಏನು ಬಳಸ್ತಾ ಇಲ್ಲ, ಬರೀ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಇಷ್ಟನ್ನ ಮಾತ್ರ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇರೋದು. ಈರುಳ್ಳಿ ಎಲ್ಲ ಹಾಕಬಾರ್ದು ಒಗ್ಗರಣೆಗೆ, ಇಷ್ಟಾದರೆ ಸಾಕು. ಸ್ವಲ್ಪ ಹಿಂಗನ್ನ ಹಾಕೋತೀನಿ ನಾನು. ಸ್ವಲ್ಪ ಹಿಂಗನ್ನ ಒಗ್ಗರಣೆಗೆ ಹಾಕಿ ಆಮೇಲೆ ನೋಡಿ ರುಬ್ಬಿರೋ ಅಂಥದ್ದು ಅದನ್ನು ನಾನು ಏನೇನು ಕುಕ್ಕರಲ್ಲಿ ಕೂಗಿಸ್ಕೊಂಡೆ ಅದನ್ನು ನೋಡಿ. ಇವಾಗ ಇದನ್ನು ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪೊಂದನ್ನು ಸೇರಿಸಿ ಒಂದು 2 ಕುದಿ ಬೆಂದರೆ ಸಾಕು. ಯಾಕೆಂದರೆ ಅದು ಬೆಂದು ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲ ಬೆಂದ ಮೇಲೆ ರುಬ್ಬಿರ್ತೀವಲ್ವ. ಅದಕ್ಕೆ ನಿಮಗೆ ನೈಸಿಗೆ ಬೇಕಂದ್ರೆ ನೈಸಿಗೆ ರುಬ್ಕೊಳ್ಳಿ. ಇಷ್ಟಿದ್ರೆ ಸಾಕು ನಮಗೆ. ನೀವು ಸ್ವಲ್ಪ ಇದಕ್ಕೆ ತಿಳಿ ಇರಬೇಕಂದ್ರೆ ತಿಳಿ ಸಾಂಬಾರು ಥರನೂ ಮಾಡ್ಬೋದು, ಅಥವಾ ಗಟ್ಟಿ ಇರಲಿ, ಗಟ್ಟಿನೇ ಚೆನ್ನಾಗಿರುತ್ತೆ ಅಂದರೆ ಆ ಥರ ಕೂಡ ಚೆನ್ನಾಗಿರುತ್ತೆ. ಇಷ್ಟೇ ಇದಕ್ಕೆ ಇಡ್ಲಿ ಸಾಂಬಾರಿಗೆ ಬೇಕಾಗಿರೋಂಥದ್ದು. ಇವಾಗ ನಾನು ಉಪ್ಪು ಹಾಕೊಂಡ್ಬಿಡ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಬೇಳೆ ಕೂಡ ಹಾಕ್ತಾನೆ ಇದೇ ಥರ ಮಾಡ್ಬೋದು. ಈ ಥರ ಮಾಡಿದ್ರೆ ಇಡ್ಲಿಗೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ನಿಮಗೆ. ಅದು ಬಿಟ್ಟು ಇದನ್ನು ಅನ್ನ ಸಾಂಬಾರಿಗೆಲ್ಲ ಹಾಕೊಂಡು ಅನ್ನ ಹಾಕ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ. ಇಡ್ಲಿಗೆ ಮಾತ್ರ ನೀವು ಹೋಟ್ಲಲ್ಲಿ ಏನು ಕೊಡ್ತಾರೋ ಅದೇ ಟೇಸ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ನೀವು ಇದು ಹುಳಿ ಟೊಮೆಟೊ ಹಾಕಿದ್ದೀನಿ, ನೀವು ಜಾಮ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು. ನೋಡಿ ಇಡ್ಲಿ ಸಾಂಬಾರು ಈಗ ಈ ಥರ ರೆಡಿಯಾಗಿದೆ. ಇದು ಉದ್ದಿನ ವಡೆ ಮತ್ತು ಇಡ್ಲಿ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ನೋಡಿ ಹೀಗೆ ರೆಡಿಯಾಗಿದೆ ಉದ್ದಿನ ವಡೆ, ಸಾಂಬಾರು, ಚಟ್ನಿ, ತಟ್ಟೆ ಇಡ್ಲಿ. ಈ ಥರ ಮನೇಲಿ ಟ್ರೈ ಮಾಡಿ. ಮಾಮೂಲಿ ಇಡ್ಲಿಗೂ ಹಾಕೊಂಡು ತಿನ್ಬೋದು. ನಾನಿಲ್ಲಿ ತಟ್ಟೆ ಇಡ್ಲಿನ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.